ಎಲ್ಲರಿಗೂ ಸ್ಪೆಕ್ಟಕಲ್ಸ್ ಆಫ್ ಲಾ ಚಾನಲ್ಗೆ ಸ್ವಾಗತ. ಇದು ಇನ್ನೊಂದು ನೆಕ್ಸ್ಟ್ ವಿಡಿಯೋ, ದಟ್ ಈಸ್ ಲೀಗಲ್ ಇನ್ಸೈಟ್ಸ್ ವಿತ್ ಸ್ಪೆಕ್ಟಕಲ್ಸ್ ಆಫ್ ಲಾ ಆನ್ ಸಂಡೇಸ್. ಸಾರಿ, ಸಂಡೇ ಮಾಡೋಕ್ಕಾಗಲಿಲ್ಲ, ಇದನ್ನು ಇವತ್ತು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಈಸ್ ಡಿಜಿಟಲ್ ಅರೆಸ್ಟ್. ಅದಕ್ಕೆ ಕನ್ನಡದಲ್ಲಿ ಏನಂತೀವಿ, ಡಿಜಿಟಲ್ ಬಂಧನ ಅಂತ ಕರಿತೀವಿ ನಾವು. ಈಗ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ಫುಲ್ ಟ್ರೆಂಡ್ ಆಗಿದೆ. ಯಾಕಂದರೆ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ದಟ್ ಈಸ್ ಅಂಕುಶ್ ಬಹುಗುಣ, ಇವರು ಕೂಡ ಈ ಟ್ರ್ಯಾಪಲ್ಲಿ ಬಿದ್ದಿದ್ರು. ಸೊ ಇಲ್ಲಿ ಘಟನೆ ಏನಾಗಿತ್ತಂತ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. This digital arrest, 40 hours I was howling, crying, begging them to just, let me get back to normal life. ಐ ಥಿಂಕ್ 3 ಡೇಸ್ ಬಂಧನದಲ್ಲಿದ್ದರು. ಆ್ಯಂಡ್ ಇವರಿಗೆ ಎಲ್ಲ ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದ್ರು ಎಲ್ಲ ಸ್ವಿಚ್ ಆಫ್ ಮಾಡೋಕ್ಕೆ ಹೇಳಿದರು. ಆ್ಯಂಡ್ ಆಲ್ಸೋ ಇವರು ಯಾವ ಫ್ಯಾಮಿಲಿ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರಬಾರ್ದು ಅಂತ ಹೇಳಿದರು. ಈಗ ಇವ್ರು ಏನು ಮಾಡಿದ್ರಂದ್ರೆ, ಇವರಿಗೆ ಒಂದು ಅನ್ನೋನ್ ಕಾಲ್ ಬಂದಿದೆ. ದ್ಯಾಟ್ ಸ್ಟಾರ್ಟ್ಸ್ ವಿತ್ +1. ಸೊ +1 ಆ ಫೇಕ್ ಕಾಲ್ ಬಂದಿದೆ ಆ್ಯಂಡ್ ಹಿ ರಿಸೀವ್ ದ ಕಾಲ್. ಅದಾದಮೇಲೆ ಅವ್ರಿಗೆ ಏನು ಹೇಳ್ತಾರೆ ಕಾಲಲ್ಲಿ ಏನಂದರೆ, ನಿಮ್ಮದು ಒಂದು ಪಾರ್ಸಲ್ ಬಂದಿದೆ, ಅದರಲ್ಲಿ ಮಾದಕ ವಸ್ತು, ಆಮೇಲೆ ಈ ಫೇಕ್ ಪಾಸ್ಪೋರ್ಟ್, ಫೇಕ್ ಸಿಮ್ ಕಾರ್ಡ್ ಅಂತ ಈ ಥರ ಎಲ್ಲ ಹೇಳಿ ಅವರಿಗೆ ಬೆದರಿಸ್ತಾರೆ. ಆಮೇಲೆ ಇದು ನಾವು ಕೋರ್ಟಿಗೆ ತೊಗೊಂಡು ಹೋಗೋದಿಲ್ಲ, ನಿಮ್ಗೆ ಇಲ್ಲೇ ಬೇಲ್ ಸಿಗಬೇಕಂದ್ರೆ ನೀವು ಇಷ್ಟಿಷ್ಟು ದುಡ್ಡು ಕೊಡ್ರಿ ಅಂತ ಹೇಳ್ತಾರೆ. ಅವಾಗ ಆ ಕಾಲಲ್ಲಿ ಮಾತಾಡ್ತಾ ಏನಾಗುತ್ತೆ, ನೆಕ್ಸ್ಟ್ ಅವರು ವಾಟ್ಸಾಪ್ ವಿಡಿಯೋ ಕಾಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಬ್ಬನು ಮನುಷ್ಯ, ದ್ಯಾಟ್ ಹಿ ರಿಪ್ರೆಸೆಂಟ್ ಆಸ್ ಅ CBI ಆಫೀಸರ್ ಆಗಿರ್ಬೋದು, ED ಆಗಿರ್ಬೋದು, ಆಮೇಲೆ ಅದು ಪೊಲೀಸ್ ಆಫೀಸರ್ದು ವೇಷಭೂಷಣೆ ಹಾಕ್ಕೊಂಡು ಅವರು ಕೂತ್ಕೊಳ್ತಾರೆ ಅಲ್ಲಿ. ಸೊ ಎಸ್ಪೆಷಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಮುಂಬೈಯಿಂದ ಮಾತಾಡ್ತಾ ಇರೋದು ಅಂತ ಹಿಂಗೆಲ್ಲ ಹೇಳ್ತಾರೆ. ಇದರಿಂದ ಎಚ್ಚರಿರಿ, ಯಾಕಂದರೆ ಇಂಥ ದೊಡ್ಡ ಇನ್ಫ್ಲುಯೆನ್ಸರ್, ಹಿ ಈಸ್ ಎಜುಕೇಟೆಡ್, ಎಲ್ಲ ಗೊತ್ತಿದ್ದೂ ಟ್ರ್ಯಾಪಲ್ಲಿ ಬಿದ್ದಿದ್ದಾರಂದ್ರೆ ಸಾಮಾನ್ಯ ಜನರಿಗಂತೂ ಯಾರು ಕಲ್ತಿರೋದಿಲ್ಲ. ಈ ಟ್ರ್ಯಾಪಲ್ಲಿ ಬೀಳೋದು ತುಂಬ ಸುಲಭ ಆಗತ್ತೆ. ಸೊ ನಿಮಗೆ ಇದು ಎಚ್ಚರ ಇರಲೇಬೇಕು. ಈಗ ಫಸ್ಟ್ ಏನಂದರೆ, ವಾಟ್ ಈಸ್ ಡಿಜಿಟಲ್ ಅರೆಸ್ಟ್? ಡಿಜಿಟಲ್ ಬಂಧನ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಈಗ ನೋಡ್ರಿ, ಡಿಜಿಟಲ್ ಬಂಧನ ಅಂದರೆ ಇದು ಒನ್ ಟೈಪ್ ಆಫ್ ಸೈಬರ್ ಕ್ರೈಮ್. ಇಲ್ಲಿ ಏನಾಗತ್ತಂದರೆ, ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರೆ. ಈಗ ಅವರು ಕಾನೂನು ಸಂಸ್ಥೆಯಿಂದ ಅಂತ ಹೇಳಿ, ಇಲ್ಲಿ ಒಬ್ಬನ ವ್ಯಕ್ತಿ ಏನು ಮಾಡ್ತಾನಂದ್ರೆ, ಅವನು ಕಾನೂನು ಜಾರಿ ಸಂಸ್ಥೆ ಅಧಿಕಾರಿಗಳಂತೆ ನಟಿಸುತ್ತಾನೆ. ಹಿ ಆಕ್ಟ್ಸ್ ಆಸ್ ಅ ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್. ಅವಾಗ ಏನಾಗತ್ತೆ, ಅವರಿಗೆ ಅಥಾರಿಟಿ ಇದೆ, ಅವರಿಗೆ ಅಧಿಕಾರ ಇದೆ ಎಂದು ನಟಿಸ್ತಾರೆ. ಹಾಗೆ ಮಾಡಿ ಅವ್ರು ಏನು ಮಾಡ್ತಾರೆ, ನಿಮ್ಮ ಡೇಟಾ ಎಲ್ಲ ತಗೊಳ್ತಾರೆ. ಪ್ಲಸ್ ನಿಮ್ಮ ಸ್ಕ್ಯಾಮ್ ಮಾಡಿ ನಿಮ್ಮ ಅಕೌಂಟಿಂದ ದುಡ್ಡು ಬೇಕು, ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊಳಕ್ಕೆ ಏನು ಬೇಕಾದರೂ ಮಾಡ್ಬೋದು. ಸೊ ಆ ಡಿಜಿಟಲ್ ಬಂಧನ ಅಂದ್ರೇನು, ಅವರು ನಿಮ್ಗೆ ಇಷ್ಟು ದುಡ್ಡು ಸಿಗೋ ತನಕ ಅವ್ರು ನಿಮಗೆ ಬಂಧನದಲ್ಲಿ ಇಟ್ಟಿರ್ತಾರೆ. ಅಲ್ಲಿ ನೀವು ಎಲ್ಲಿವರೆಗೂ ಅವ್ರಿಗೆ ದುಡ್ಡು ಕೊಡೋದಿಲ್ಲ, ಅಲ್ಲಿವರೆಗೂ ವಿಡಿಯೋ ಕಾಲ್ ಆನ್ ಇರುತ್ತೆ. ಅವ್ರು ನಿಮಗೆ ಬೆದರಿಕೆ ಹಾಕ್ತಾ ಇರ್ತಾರೆ. ಸೊ 24 hours ಆಗಲಿ ಅವ್ರು ನಿಮ್ಮ ಬ್ಯಾಂಕಿಗೆ ಹೋಗಿ ದುಡ್ಡು ತಕ್ಕೊಳ್ಳೋಕ್ಕೆ ಹೇಳ್ತಾರೆ. ಈ ಅಂಕುಶ್ ಬಹುಗುಣ ಸಿಚುವೇಶನಲ್ಲಿ ಇದೇ ಆಗಿದ್ದು. ಬ್ಯಾಂಕಿಗೆ ಹೋಗಿ ದುಡ್ಡು ತಕ್ಕೊಂಡು ಬರೋವರೆಗೂ ಅವ್ರ ಕಿವಿಯಲ್ಲಿ ಇಯರ್ಫೋನ್ಸ್ ಇತ್ತು ಆ್ಯಂಡ್ ಅವ್ರು ದುಡ್ಡು ಕೊಡೋವರೆಗೂ ಅವರಿಗೆ ಬಿಟ್ಟಿರಲಿಲ್ಲ. ಆ್ಯಂಡ್ ಆಮೇಲೆ ಅವ್ರಿಗೆ ರಿಯಲೈಸ್ ಆಗಿದ್ದು ದ್ಯಾಟ್ ಈಸ್ ಅ ಫೇಕ್ ಕಾಲ್, ಅವರಿಗೆ ಸ್ಕ್ಯಾಮ್ ಮಾಡಿದ್ದಾರೆ. ಇದು ಒಂದು ಕೇಸ್. ಈ ಥರ ತುಂಬ ಕೇಸ್ ಆಗಿದೆ. ಬಟ್ ಕರ್ನಾಟಕದಲ್ಲಿ ರೀಸೆಂಟಾಗಿ ಬೆಂಗಳೂರಲ್ಲಿ ಒಬ್ಬಳ ಹೆಣ್ಮಗಳಿಗೆ ಕೂಡ ಈ ಸ್ಕ್ಯಾಮ್ ಆಗಿದೆ. ಆ್ಯಂಡ್ ಶೀ ಲಾಸ್ಟ್ 1.4 crore. 1.4 ಕೋಟಿ ಅವರು ಏನು ಮಾಡಿದ್ರು, ದುಡ್ಡನ್ನು ಕಳ್ಕೊಂಡಿದ್ದಾರೆ. ಹೀಗೆ ಸೇಮ್ ಸಿಚುವೇಶನ್, ಹೀಗೆ ಸ್ಕ್ಯಾಮ್ ಮಾಡ್ತಾರೆ. ಆಟೋಮೇಟೆಡ್ ಕಾಲ್ ಬರುತ್ತೆ, ಹೀಗೆ ನೀವು ಇಲ್ಲೀಗಲ್ ಪಾರ್ಸಲ್ ಬಂದಿದೆ, ಆಮೇಲೆ ನಿಮಗೆ ಹಿಂಗೆ ಅರೆಸ್ಟ್ ಮಾಡ್ತೀವಿ, ಅದರಿಂದ ನೀವು ಕಾಪಾಡ್ಕೋಬೇಕಂದ್ರೆ ಹಿಂಗೆ ಆಗತ್ತೆ ಅಂತ ಈ ಥರ ಕಾಲ್ ಬರುತ್ತೆ. ಸೊ ಇದರಿಂದ ಎಚ್ಚರಿ, ಈ ಥರ ಕಾಲ್ ಬಂದರೆ ಅವಾಯ್ಡ್ ಮಾಡಿ, ರಿಸೀವ್ ಮಾಡೋಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ +1 ನಂಬರಿಂದ ಕಾಲ್ ಬರುತ್ತೆ. ಆ್ಯಂಡ್ ಇದಕ್ಕೆ ಈಗ ನೋಡ್ರಿ, ಹಿಂಗೆ ಆಯ್ತಂದ್ರೆ ನೀವು ಏನು ಮಾಡಬಹುದು, ಫಸ್ಟ್ ಅಂದರೆ ಈ ಥರ ನಂಬರ್ ಕಾಲ್ ಬಂದರೆ ನೀವು ರಿಸೀವ್ ಮಾಡೋಕ್ಕೆ ಹೋಗಬೇಡಿ, ಒನ್ ಸೊಲ್ಯೂಷನ್. ನೆಕ್ಸ್ಟ್, ಆ ಥರ ಕಾಲ್ ಬಂದಿದ್ರೆ, ಈಗ ಮುಂಬೈ ಪೊಲೀಸಿಂದ ಬಂದಿದೆ ಅಂತ ಹೇಳ್ತಾರೆ, ವೆರಿಫೈ ಮಾಡ್ಕೊಳ್ರಿ. ಅವ್ರ ನಂಬರ್ ಇರುತ್ತೆ, ಈ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಇನ್ಫಾರ್ಮ್ ಮಾಡಿರಿ ಈ ಥರ ಆಗಿದೆ ಅಂತ. ಸೊ ಅವ್ರದ್ದು ವೆಬ್ಸೈಟ್ ಇದೆ, ಸೈಬರ್ ಕ್ರೈಮ್. ನೀವು ಈ ಥರ ರಿಪೋರ್ಟ್ ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಸೊ ನೀವು
cybercrime.in.com ಅಂತ ಇದೆ. ಸೊ ಆ ವೆಬ್ಸೈಟಲ್ಲಿ ಹೋದರೆ ನೀವು ಗೌರ್ಮೆಂಟ್ ವೆಬ್ಸೈಟ್ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ ಮಾಡಬಹುದು. ಆ್ಯಂಡ್ ದ ಅದರ್ ಒನ್ ಇಸ್ ವೆರಿಫೈ ಮಾಡಿ. ಅವ್ರು ಕಾಲ್ ಮಾಡಿದ್ದಾರೆ ಅಂದರೆ ಫಸ್ಟು ಕೇಳ್ಕೊಳ್ಳಿ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹಿಂಗೆ ಕಾಲ್ ಬಂದಿದೆ ಹೌದಾ ಅಂತ ವೆರಿಫೈ ಮಾಡ್ಕೊಳ್ರಿ. ಆ್ಯಂಡ್ ಹೀಗೆ ಬಂದರೆ ನೀವು ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ, ಕಾಲ್ ರಿಸೀವೇ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಅಕೌಂಟ್ ನಂಬರ್, ಪರ್ಸ್ನಲ್ ಡೀಟೇಲ್ಸ್ ಏನೂ ಕೂಡ ಅವರಿಗೆ ಹೇಳಬೇಡಿ, ಕೊಡಬೇಡಿ. ಮತ್ತು ಇನ್ನೊಂದು ಹೇಳ್ತೀನಿ, ಯಾವುದೇ ಇಲ್ಲಿವರೆಗೂ ಕಾನೂನಲ್ಲಿ ಡಿಜಿಟಲ್ ಬಂಧನ ಅನ್ನೋದು ವರ್ಡ್ ಇಲ್ಲವೇ ಇಲ್ಲ. ಡಿಜಿಟಲ್ ಬಂಧನ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಅವರು ಬಂದು ಸ್ವತಃ ನಿಮ್ಮ ಜಾಗದಲ್ಲಿ ಬಂಧನ ಮಾಡ್ತಾರೆ ಹೊರತು ಡಿಜಿಟಲ್ ಫೋನಲ್ಲಿ ಬಂಧನ ಮಾಡೋದು ಸಾಧ್ಯ ಇಲ್ಲ. ಸಮನ್ಸ್ ಪ್ರೊಸೀಡಿಂಗ್ಸ್, ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಆನ್ಲೈನ್ ನಡಿಬಹುದು. ಆಮೇಲೆ ಸಮನ್ಸ್ ಆನ್ಲೈನ್ ಸರ್ವ್ ಆಗ್ಬೋದು ಹೊರತು ಅದು ಅರೆಸ್ಟ್ ಆಗಲಿ, ದಟ್ ಈಸ್ ಡಿಜಿಟಲ್ ಬಂಧನ ಸಾಧ್ಯ ಇಲ್ಲ. ಅವರು ಸ್ವತಃ ಆ ಪ್ಲೇಸಲ್ಲಿ ಬಂದು ಅರೆಸ್ಟ್ ಮಾಡ್ತಾರೆ. ಸೊ ಡಿಜಿಟಲ್ ಅರೆಸ್ಟ್ ಅಂತ ನೀವು ಗೊತ್ತಾದರೆ ಅದು ಫೇಕ್ ಅಂತಾನೆ ತಿಳ್ಕೊಂಡ್ಬಿಡಿ. ಯಾಕಂದರೆ ಡಿಜಿಟಲ್ ಅರೆಸ್ಟ್ ವರ್ಡ್ ಈಸ್ ನಾಟ್ ದೇರ್ ಇನ್ ಲಾ ಆ್ಯಂಡ್ ಇಟ್ ಈಸ್ ನಾಟ್ ಲೀಗಲ್. ಅದು ಕಾನೂನಾತ್ಮಕ ಅರೆಸ್ಟ್ ಅಲ್ಲ. ತಲೆಯೊಳಗೆ ಇಟ್ಕೊಂಡ್ಬಿಟ್ಟು, ಅಂದರೆ ಆನ್ಲೈನ್ ಬೇಲ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಆನ್ಲೈನ್ ಬೇಲ್ ಹೇಗೆ ಕೊಡ್ಸೋಕ್ಕಾಗತ್ತೆ? ಯಾಕಂದರೆ ಅವರು ಲಂಚ ಕೇಳ್ತಾ ಇದ್ದಾರೆ, ಆನ್ಲೈನ್ ಬೇಲ್ ಕೊಡಿಸ್ತೀವಿ ಅಂತ ಹಿಂಗೆಲ್ಲ ಹೇಳ್ತಾರೆ. ಸೊ ದಿಸ್ ಆಲ್ ಸ್ಕ್ಯಾಮ್ಸ್, ಈ ಥರ ಎಲ್ಲ ಫೇಕ್ ಸ್ಕ್ಯಾಮ್ಸ್ ನಡೀತದೆ. ನೀವು ಸರಿಯಾಗಿ ತಲೆಯೊಳಗೆ ಇಟ್ಕೊಳ್ರಿ. ಹಿಂಗೆಲ್ಲ ಕಾಲ್ ಬಂದರೆ ಅವೇರ್ ಆಗಿ ಇರ್ರಿ. ಡಿಜಿಟಲ್ ಬಂಧನ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೇನು ಲಾ ಮಾಡಿಲ್ಲ. ಬಟ್ ಈಗ IPC, ದಟ್ ಈಸ್ ಭಾರತೀಯ ನ್ಯಾಯ ಸಂಹಿತೆ, ಈಗ ಹೊಸ ಕಾನೂನಲ್ಲಿ ಕೂಡ ಸೈಬರ್ ಕ್ರೈಮ್ ಬಗ್ಗೆ ಹೇಳಿದ್ದಾರೆ. ಆಮೇಲೆ IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಲ್ಲಿ ಕೂಡ ಸೈಬರ್ ಕ್ರೈಮಲ್ಲಿ ಬಗ್ಗೆ ಹೇಳಿದ್ದಾರೆ. ಅಲ್ಲಿ ಶಿಕ್ಷೆ ಕೂಡ ಆಗತ್ತೆ. ಸೊ ಬಟ್ ಪರ್ಟಿಕ್ಯುಲರ್ ಆಗಿ ಇದು ಡಿಜಿಟಲ್ ಅರೆಸ್ಟ್, ದಟ್ ಈಸ್ ಡಿಜಿಟಲ್ ಬಂಧನ ಬಗ್ಗೆ ಹೇಳಿಲ್ಲ. ಇನ್ಮೇಲೆ, ಯಾಕಂದರೆ ಈ ಥರ ತುಂಬ ಸಿಚುವೇಶನ್, ಘಟನೆಗಳು ನಡೀತಾ ಇದೆ, ಇನ್ಮೇಲೆ ಅದ್ರ ಬಗ್ಗೆ ಸ್ಟ್ರಿಂಜೆಂಟ್ ಆಗಿ ಒಂದು ಲಾ ಮಾಡ್ಬೋದು. ಸೊ ಅಲ್ಲಿವರೆಗೂ ಈ ಸೈಬರ್ ಕ್ರೈಮ್ IT ಯಲ್ಲೂ ಇದೆ, IPC ಹಳೆ ಲಾ ಆಯಿತು, BNS ಅಲ್ಲೂ ಇದೆ. BNSS, ದಟ್ ಈಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಒಳಗೆ ಪ್ರೊಸೀಜರ್ ಕೂಡ ಇದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಡಿಜಿಟಲ್ ಅರೆಸ್ಟ್, ಡಿಜಿಟಲ್ ಬಂಧನ ಬಗ್ಗೆ ಅವೇರ್ನೆಸ್ ಮೂಡಿಸಲು ಈ ಒಂದು ವಿಡಿಯೋ. ಇದು ಫಾರ್ವರ್ಡ್ ಮಾಡಿ, ಯಾಕಂದರೆ ತುಂಬ ಜನರಿಗೆ ಅವೇರ್ ಇರೋದಿಲ್ಲ. ಅಂತ ದೊಡ್ಡ ಇನ್ಫ್ಲುಯೆನ್ಸರೇ ಆ ಟ್ರ್ಯಾಪಲ್ಲಿ ಬಿದ್ದಿದ್ದಾರೆ ಅಂದಮೇಲೆ ಸಾಮಾನ್ಯ ಜನರು ಬೀಳೋದು ಸಾಮಾನ್ಯ ಇರುತ್ತೆ. ಸೊ ಅವರಿಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಿ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳಿ. ಇದ್ರ ಬಗ್ಗೆ ಅವೇರ್ನೆಸ್ ಎಲ್ಲರಿಗೂ ಇರಬೇಕು. ಇದೇ ಥರ ಮತ್ತೆ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಸಲುವಾಗಿ ಫಾಲೋ ಸ್ಪೆಕ್ಟಾಕಲ್ಸ್ ಆಫ್ ಲಾ, ಮತ್ತು ಶೇರ್ ಮಾಡಿ, ಆದಷ್ಟು ಇದ್ರ ಬಗ್ಗೆ ಎಚ್ಚರಗೊಳಿಸಿ ಎಲ್ಲರಿಗೂ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅಭಿಪ್ರಾಯ ಇತ್ತು, ಮತ್ತೆ ಯಾವ್ದು ನೆಕ್ಸ್ಟ್ ನಾವು ವಿಡಿಯೋ ಮಾಡ್ಬೋದು ಅನ್ನೋದು, ನಿಮಗೇನು ಅನಿಸುತ್ತೆ, ಯಾವ್ದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬೋದು ಅನ್ನೋದು ಕಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ ಯು. ಫಾಲೋ ಫಾರ್ ಮೋರ್.